ರಾಹುಲ್ ಗಾಂಧಿ ಸೋನಿಯಾ ಗಾಂಧಿಗೆ ಇಡಿ ಸಮನ್ಸ್ ಹಿನ್ನೆಲೆಯಲ್ಲಿ ಇಡಿ ಕಚೇರಿ ತಲುಪಿದ್ದಾರೆ ರಾಹುಲ್ ಗಾಂಧಿ. ನ್ಯಾಷನಲ್ ಹೆರಾಲ್ಡ್ ಕೇಸ್ ಸಂಬಂಧ ರಾಗ ಹಾಜರಾಗಿದ್ದಾರೆ. ನವದೆಹಲಿಯ ಎಪಿಜೆ ಅಬ್ದುಲ್ ಕಲಾಂ ರಸ್ತೆಯಲ್ಲಿರುವಂತಹ ಕಚೇರಿ ರಾಹುಲ್ ಗಾಂಧಿಗೆ ಸಹೋದರಿ ಪ್ರಿಯಾಂಕಾ ಗಾಂಧಿ ಸಾಥ್ ಕೊಟ್ಟಿದ್ದಾರೆ. ಒಂದ್ ಕಡೆ ಕೇಂದ್ರ ಸರ್ಕಾರ ತನ್ನಲ್ಲಿರುವಂತಹ ತನಿಖಾ ಸಂಸ್ಥೆಗಳನ್ನ ದುರ್ಬಳಕೆ ಮಾಡಿಕೊಳ್ತಾ ಇದೆ ಅನ್ನುವಂತಹ ಆರೋಪ ಇದೆ. ಅದರ ಮಧ್ಯೆ ಈಗ ರಾಹುಲ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿ ಅವರು ಕೂಡ ಒಂದು ನೋಟಿಸ್ ಕೊಡಲಾಗಿತ್ತು. ನ್ಯಾಷನಲ್ ಹೆರಾಲ್ಡ್ ಕೇಸ್ಗೆ ಸಂಬಂಧಪಟ್ಟಂತೆ ನೋಟಿಸ್ ಅದು. ಈ ನೋಟಿಸ್ಗೆ ಇಬ್ಬರೂ ಕೂಡ ಹಾಜರಾಗ್ತೀವಿ ಅಂತ ಹೇಳಿದ್ರು. ಆದರೆ ಸೋನಿಯಾ ಗಾಂಧಿ ಅವರು ಆರೋಗ್ಯದಿಂದಾಗಿ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಆಗಿದೆ. ಈ ಹಿನ್ನೆಲೆಯಲ್ಲಿ ಅವರು ಬರ್ತಾ ಇಲ್ಲ. ರಾಹುಲ್ ಗಾಂಧಿ ಅವರು ಮಾತ್ರ ಇಡಿ ಕಚೇರಿಗೆ ಆಗಮಿಸಿದ್ದಾರೆ. ಇಡೀ ಪ್ರಶ್ನಾವಳಿ ಇವತ್ತು ಇಡೀ ದಿನ ರಾಗಾಗೆ ಇಡಿ ಪ್ರಶ್ನಾವಳಿಯನ್ನು ಮಾಡುತ್ತಂತೆ. ರಾಹುಲ್ ಗಾಂಧಿಗೆ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸಲಿದ್ದಾರೆ ಇಡಿ. ಕೇಸ್ ಸಂಬಂಧ 55ಕ್ಕೂ ಹೆಚ್ಚು ಪ್ರಶ್ನೆಗಳನ್ನ ಕೇಳಲಿರುವಂತಹ ಇಡಿ ಅಧಿಕಾರಿಗಳು. 3 ಅಧಿಕಾರಿಗಳಿಂದ ರಾಹುಲ್ ಗಾಂಧಿ ವಿಚಾರಣೆ ನಡೆಯುತ್ತೆ. 3 ಅಸಿಸ್ಟೆಂಟ್ ಡೈರೆಕ್ಟರ್ ರ್ಯಾಂಕ್ನ ಅಧಿಕಾರಿಗಳು ಪ್ರಶ್ನೆಗಳ ಸುರಿಮಳೆಯನ್ನೇ ಗೈತಾರೆ. ಸುಮಾರು 2-3 ಗಂಟೆಗಳ ಕಾಲ ರಾಹುಲ್ ವಿಚಾರಣೆ ನಡೆಸುವಂತಹ ಸಾಧ್ಯತೆ ಇದೆ. ಇನ್ನು ಪ್ರಮಾಣ ಪತ್ರ ಬರೆಯುತ್ತಾ ಇರುವಂತಹ ರಾಹುಲ್ ಗಾಂಧಿ 3 ಹಂತದಲ್ಲಿ ಸಂಸದ ರಾಹುಲ್ ಗಾಂಧಿಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಪತ್ರ ಬರೆದಂತ ರಾಹುಲ್ ಗಾಂಧಿಗೆ ಇಡಿ ಪ್ರಶ್ನಾವಳಿಯನ್ನು ಕೇಳ್ತಾರೆ. ಇನ್ನು ಆರಂಭದಲ್ಲಿ ವೈಯಕ್ತಿಕ ಪ್ರಶ್ನೆಗಳನ್ನ ಇಡಿ ಕೇಳ್ತಾರಂತೆ. ಮೊದಲು ಯಂಗ್ ಇಂಡಿಯಾಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳ್ತಾರೆ. 2ನೇ ಹಂತದಲ್ಲಿ ಎಜೆಎಲ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳ್ತಾರೆ. ಇನ್ನು ಸಂಭವನೀಯ ಪ್ರಶ್ನೆಗಳು ಏನೆಲ್ಲ ಇರ್ತವೆ ಅಂತೇಳಿ, ಅಸೋಸಿಯೇಟ್ ಜನರಲ್ ಲಿಮಿಟೆಡ್ನಲ್ಲಿ ರಾಹುಲ್ ಪಾತ್ರ ಏನು, ನಿಮ್ಮ ಪಾತ್ರ ಏನು, ಇದರಲ್ಲಿ ನಿಮಗೂ ಹಾಗೂ ಯಂಗ್ ಇಂಡಿಯಾ ಸಂಸ್ಥೆಗೂ ಇರುವಂತಹ ಸಂಬಂಧ ಏನು, ಇನ್ನು ಸಂಸ್ಥೆಯ ಷೇರುಗಳನ್ನು ನಿಮ್ಮ ಹೆಸರಿನಲ್ಲಿ ಇಟ್ಟುಕೊಂಡಿದ್ದು ಯಾಕೆ, ನಿಮ್ಮ ಹೆಸರಿನಲ್ಲಿ ಆ ಷೇರುಗಳನ್ನು ಯಾಕೆ ಇಟ್ಕೊಂಡಿದ್ದೀರಿ, ಅದೊಂದು ಸಂಸ್ಥೆ, ಟ್ರಸ್ಟ್ ಅಂತ ಸಂಸ್ಥೆ ಅಂತ ಆದ ನಂತರದಲ್ಲಿ ಅದಕ್ಕೊಂದು ಮ್ಯಾನೇಜಿಂಗ್ ಡೈರೆಕ್ಟರ್ಸ್ ಅಂತ ಇರ್ತಾರೆ, ಒಂದಷ್ಟು ಜನ ಅದರಲ್ಲಿರುವಂತಹ ಅಧಿಕಾರಿಗಳು ಇರ್ತಾರೆ. ಅವರ ಹೆಸರಿನಲ್ಲಿ ಯಾಕಿಲ್ಲ, ಕೇವಲ ನಿಮ್ಮ ಹೆಸರಿನಲ್ಲಿ ಮಾತ್ರ ಷೇರುಗಳನ್ನು ಯಾಕೆ ಇಟ್ಕೊಂಡಿದ್ದೀರಿ ನೀವು, ಇನ್ನು ಸಂಸ್ಥೆಯ ಹಿಂದಿನ ಷೇರುದಾರರ ಜೊತೆ ಸಭೆಯನ್ನು ಯಾವತ್ತಾದ್ರೂ ನಡೆಸಿದ್ದೀರಾ, ಕಾಂಗ್ರೆಸ್ ಪಕ್ಷ ಯಂಗ್ ಇಂಡಿಯಾ ಸಂಸ್ಥೆಗೆ ಸಾಲ ಕೊಟ್ಟಿದ್ದಾದ್ರೂ ಯಾಕೆ, ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನ ಪುನಃ ಆರಂಭಿಸುವುದಕ್ಕೆ ಕಾಂಗ್ರೆಸ್ ನಿರ್ಧರಿಸಿದ್ಯಾಕೆ, ಯಂಗ್ ಇಂಡಿಯಾ ಸಂಸ್ಥೆಗೆ ಕಾಂಗ್ರೆಸ್ ಕೊಟ್ಟಂತ ಸಾಲದ ಮಾಹಿತಿ ಏನು, ಇದನ್ನು ಕೂಡ ಕೊಡಬೇಕಾಗತ್ತೆ ನೀವು. ಇನ್ನು ಎಲ್ಜೆಎಲ್ ಹಾಗೂ ನ್ಯಾಷನಲ್ ಹೆರಾಲ್ಡ್ಗೆ ಸಂಬಂಧಪಟ್ಟಂತೆ ಆಸ್ತಿ ವಿವರಗಳನ್ನು ಕೊಡಿ. ಇಲ್ಲಿವರೆಗೆ ಆಸ್ತಿ ವಿವರ ಎಷ್ಟಿದೆ ಏನ್ ಕತೆ ಅಂತ ಹೇಳಿ ಗೊತ್ತಿಲ್ಲ. ಆ ಆಸ್ತಿ ವಿವರಗಳನ್ನು ಕೊಡಿ ಅಂತ ಹೇಳಿ ಈ ಸಂಭವನೀಯ ಪ್ರಶ್ನೆಗಳನ್ನು ಕೇಳುವಂತ ಸಾಧ್ಯತೆ ಇದೆ. ನಮಗೆ ಗೊತ್ತಿದೆ ಯಂಗ್ ಇಂಡಿಯಾ ಮತ್ತು ನ್ಯಾಷನಲ್ ಹೆರಾಲ್ಡ್ನ ಕೇಸ್ ಏನು ಅಂತ ಗೊತ್ತಿದೆ. ಈ ಹಿಂದೆ ನ್ಯಾಷನಲ್ ಹೆರಾಲ್ಡ್ ಅನ್ನುವಂಥ ಪತ್ರಿಕೆಯನ್ನು ಆರಂಭ ಮಾಡಿದ್ರು ನೆಹರು. ಅದಾದ ಬಳಿಕ ಸ್ವಲ್ಪ ಸಮಯದ ನಂತರದಲ್ಲಿ ಅದು ನಿಂತು ಹೋಗಿತ್ತು. ಅದಾದ ಬಳಿಕ ಸೋನಿಯಾ ಗಾಂಧಿ ಅವರು ಮತ್ತೆ ಅದನ್ನು ನಡೆಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ಕೇವಲ ಸೋನಿಯಾ ಗಾಂಧಿ ಹಾಗೂ ಅವರ ಕುಟುಂಬಸ್ಥರ ಹೆಸರಿನಲ್ಲಿ ಮಾತ್ರ ಈ ಒಂದು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಇದೆ. ಜೊತೆಗೆ ಈ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಗೆ ವಿದೇಶದಿಂದ ದುಡ್ಡು ಬರ್ತಾ ಇದೆ, ಫಂಡಿಂಗ್ ಬರ್ತಾ ಇದೆ, ಅದು ಕಾನೂನು ಬಾಹಿರವಾಗಿ ಫಂಡಿಂಗ್ ಆಗ್ತಾ ಇದೆ ಅನ್ನುವಂಥ ಆರೋಪ ಅವರ ಮೇಲೆ ಕೇಳಿ ಬರ್ತಾ ಇದೆ. ಹಾಗಾಗಿ ಇಡಿ ಈ ಹಿಂದೆಯೂ ಕೂಡ ಸಾಕಷ್ಟು ಬಾರಿ ಅವರಿಗೆ ಸಮನ್ಸ್ ಕೊಟ್ಟಿತ್ತು, ಜೊತೆಗೆ ಕೋರ್ಟ್ನಲ್ಲಿ ಕೂಡ ಈ ಕೇಸ್ ಇತ್ತು. ಅದಾದ ಬಳಿಕ ವಿಚಾರಣೆಯನ್ನು ನಡೆಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಈಗ ನೋಟಿಸ್ ಕೊಟ್ಟಿರುವಂಥದ್ದು. ರಾಹುಲ್ ಗಾಂಧಿ ಅವರು ಕೂಡ ವಿಚಾರಣೆಗೆ ಹಾಜರಾಗ್ತಾ ಇದ್ದಾರೆ. ಇನ್ನೊಂದು ಕಡೆ ಮೊನ್ನೆ ನಾವು ಗಮನಿಸ್ತಾ ಇದ್ವಿ, ಕಳೆದ 1 ತಿಂಗಳ ಹಿಂದಿನಿಂದ ಈಚೆಗೆ ಇಡಿ ಸಾಕಷ್ಟು ಜನ ವಿಪಕ್ಷದ ನಾಯಕರನ್ನ ಟಾರ್ಗೆಟ್ ಮಾಡ್ತಾ ಇದೆ. ಇದು ಇವತ್ತು ನೆನ್ನೆ ಪ್ರಶ್ನೆ ಅಲ್ಲ. ಯಾವ ಸರ್ಕಾರಗಳು ಕೇಂದ್ರದಲ್ಲಿದ್ದರೂ ಕೂಡ ಆಯಾಯ ಸರ್ಕಾರಗಳು ಆಯಾಯ ತನಿಖಾ ಸಂಸ್ಥೆಗಳನ್ನ ತಮಗೆ ಬೇಕಾದ ರೀತಿಯಲ್ಲಿ ಬಳಸಿಕೊಳ್ತಾ ಇದೆ ಅನ್ನುವಂತಹ ಆರೋಪವನ್ನ ಕಾಲಕಾಲಕ್ಕೆ ವಿರೋಧ ಪಕ್ಷಗಳು ಮಾಡ್ತಾರೆ ಬಂದಿದ್ದಾವೆ. ಈ ಹಿಂದೆ UPA ಸರ್ಕಾರ ಇದ್ದಾಗಲೂ ಕೂಡ ಸಾಕಷ್ಟು ವಿಪಕ್ಷಗಳ ನಾಯಕರ ಮೇಲೆ ಈ ತನಿಖಾ ಸಂಸ್ಥೆಗಳನ್ನು ಬಳಸಲಾಗಿತ್ತು ಅನ್ನುವಂಥ ಆರೋಪ ಇತ್ತು. ಅದಾದ ಬಳಿಕ NDA ಸರ್ಕಾರ ಬರುತ್ತೆ. NDA ಸರ್ಕಾರ ಬಂದ ನಂತರವೂ ಕೂಡ ಸಾಕಷ್ಟು ಜನರ ಮೇಲೆ, DK ಶಿವಕುಮಾರ್ ಸೇರಿದಂತೆ ಸಾಕಷ್ಟು ವಿಪಕ್ಷದ ನಾಯಕರ ಮೇಲೆ ದಾಳಿಗಳು ಆಗಿದ್ದಾವೆ, ನಾವು ಕೂಡ ನೋಡಿದ್ದೀವಿ. ಒಂದು ಕಡೆ ಇಡಿ ಆಗಿರ್ಬೋದು, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್, ಇನ್ನೊಂದು ಕಡೆ ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು, CBI ಆಗಿರ್ಬೋದು, ಇಂಥ ತನಿಖಾ ಸಂಸ್ಥೆಗಳನ್ನ ತಮಗೆ ಇಷ್ಟ ಬಂದಂಗೆ ಬಳಸ್ಕೊಳ್ತಾ ಇದ್ದಾರೆ ಅನ್ನುವಂಥ ಆರೋಪ. ಮೊನ್ನೆಷ್ಟೇ ದೆಹಲಿಯ ಆರೋಗ್ಯ ಸಚಿವರು ಅವರ ಮೇಲೆಯೂ ಕೂಡ ದಾಳಿ ಆಗಿತ್ತು. ಇನ್ನು ಉಪಮುಖ್ಯಮಂತ್ರಿ ಮನೀಶ್ ಸಿಸೋಡಿಯಾ ಅವರ ಮೇಲೆಯೂ ಕೂಡ ದಾಳಿ ಮಾಡ್ತೀವಿ ಅಂತ ಬಹಳ ಒಂದು ಪುಕಾರಿ ಎದ್ದಿತ್ತು. ಇನ್ನು ಕಾರ್ತಿ ಚಿದಂಬರಂ, ಮಾಜಿ ಹಣಕಾಸು ಸಚಿವರು ಚಿದಂಬರಂ ಅವರ ಪುತ್ರ ಕಾರ್ತಿ ಚಿದಂಬರಂ ಅವರ ಮೇಲೆಯೂ ಕೂಡ ಮೊನ್ನೆ ಅಷ್ಟೇ ಅವರ ಕಚೇರಿ, ಅವರ ಮನೆ ಮೇಲೆ ಇಡಿ ದಾಳಿ ಮಾಡಿತ್ತು. ಅಂದ್ರೆ ವಿದೇಶದಿಂದ ಅಕ್ರಮವಾಗಿ ಹಣ ಬರ್ತಾ ಇದೆ, ಅಕ್ರಮ ಹಣ ವರ್ಗಾವಣೆ ಕೇಸ್ ಇದು ಅಂತ ಹೇಳಿ ಈ ರೀತಿಯಾದಂಥ ಒಂದಷ್ಟು ದಾಳಿಗಳನ್ನು ಮಾಡ್ತಾ ಇದ್ವು. ಈಗ ರಾಹುಲ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿ ಅವ್ರನ್ನ ಟಾರ್ಗೆಟ್ ಮಾಡ್ಕೊಂಡಿದೆ. ನಾವು ನೋಡ್ತಾ ಇದ್ದೀವಿ, ಅಲ್ಲಿ ಒಂದು ಕಡೆ ಕಾಂಗ್ರೆಸ್ ಶಕ್ತಿ ಪ್ರದರ್ಶನವನ್ನು ಮಾಡ್ತಾ ಇದೆ.
ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಪ್ರತಿಭಟನೆಗಳನ್ನು ನಡೆಸ್ತಾ ಇದೆ. ಬೇಕು ಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಹೀಗೆ ಮಾಡ್ತಾ ಇದೆ ಅಂತ ಹೇಳಿ ಕರ್ನಾಟಕದಲ್ಲೂ ಕೂಡ ದೊಡ್ಡ ಮಟ್ಟಿಗೆ ಪ್ರತಿಭಟನೆ ಆಗ್ತಾ ಇದೆ. ನೀವು ಕೂಡ ಗಮನಿಸ್ತಾ ಇದ್ದೀರಿ. ಕೇಂದ್ರದ ತನಿಖಾ ಸಂಸ್ಥೆಗಳನ್ನ ಈ ರೀತಿ ರಾಜಕೀಯ ಹಿತಾಸಕ್ತಿಗೋಸ್ಕರ ಬಳಸ್ಕೊಳ್ಳುವಂಥದ್ದು ಇದು ತಪ್ಪು ಅಂತ ಹೇಳಿ ದೊಡ್ಡ ಮಟ್ಟಿಗೆ ಪ್ರತಿಭಟನೆ ಆಗ್ತಾ ಇದೆ. ಆದರೆ ರಾಹುಲ್ ಗಾಂಧಿ ಆಗಿರಲಿ, ಸೋನಿಯಾ ಗಾಂಧಿ ಆಗಿರಲಿ, ಇಬ್ಬರೂ ಕೂಡ ನಾವು ಈ ತನಿಖೆಗೆ ಸಹಕಾರವನ್ನು ಕೊಡ್ತೀವಿ, ಏನ್ ತನಿಖೆ ಮಾಡ್ತಾರೋ ಮಾಡ್ಲಿ, ನಾವು ಕೂಡ ವಿಚಾರಣೆಗೆ ಹಾಜರಾಗ್ತೀವಿ ಅಂತ ಹೇಳಿ ರಾಹುಲ್ ಗಾಂಧಿ ವಿಚಾರಣೆಗೆ ಹಾಜರಾಗಿದ್ದಾರೆ. ಅಲ್ಲೂ ನೀವು ಗಮನಿಸ್ತಾ ಇದ್ರಿ ಎಷ್ಟು ಮಟ್ಟಿಗೆ ಬೆಂಬಲಿಗರು ಇದ್ದಾರೆ ಇಡಿ ಆಫೀಸ್ನ ಮುಂಭಾಗದಲ್ಲಿ ಅಂತ ಹೇಳಿ. ಇನ್ನು ಕೇಸ್ನ ಸಂಬಂಧ 55ಕ್ಕೂ ಹೆಚ್ಚಿನ ಪ್ರಶ್ನೆಗಳನ್ನು ಕೇಳ್ತಾರಂತೆ. 3 ಅಧಿಕಾರಿಗಳು ರಾಹುಲ್ ಗಾಂಧಿ ಅವರನ್ನ ವಿಚಾರಣೆ ಮಾಡ್ತಾರೆ. ಸುಮಾರು 2 ರಿಂದ 3 ಗಂಟೆಗಳ ಕಾಲ ರಾಹುಲ್ ವಿಚಾರಣೆ ನಡೆಯುವಂತ ಸಾಧ್ಯತೆಯೂ ಕೂಡ ಇದೆ. ಇನ್ನು ಪ್ರಮಾಣ ಪತ್ರವನ್ನು ಈಗಾಗಲೇ ರಾಹುಲ್ ಗಾಂಧಿ ಬರೀತಾ ಇದ್ದಾರೆ. ಯಾವ ಪ್ರಮಾಣ ಪತ್ರ ಅಂತ ಹೇಳಿದ್ರೆ ಏನು ಎತ್ತ ಕೇಸ್ನ ಬಗ್ಗೆ ತನಗೆ ಗೊತ್ತಿರುವಂತಹ ಮಾಹಿತಿ ಜೊತೆಗೆ ನಾನು ಕೊಟ್ಟಂತಹ ಮಾಹಿತಿಗಳು ಸತ್ಯವಾಗಿದ್ದಾವೆ ಅನ್ನುವಂಥ ಪ್ರಮಾಣ ಪತ್ರ ಅದು. ಆ ಪ್ರಮಾಣ ಪತ್ರವನ್ನು ಕೂಡ ಬರೀತಾ ಇದ್ದಾರೆ. ಆರಂಭದಲ್ಲಿ ವೈಯಕ್ತಿಕ ಪ್ರಶ್ನೆಗಳನ್ನ ಇಡಿ ಕೇಳುತ್ತಂತೆ. ಆರಂಭದಲ್ಲಿ ಮೊದಲು ಯಂಗ್ ಇಂಡಿಯಾಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳ್ತಾರೆ. ಈ ಯಂಗ್ ಇಂಡಿಯಾ ಯಾಕೆ ಸ್ಥಾಪನೆ ಆಯಿತು, ಯಾವಾಗ ಸ್ಥಾಪನೆ ಆಯಿತು, ನಿಮಗೂ ಅದಕ್ಕೆ ಏನು ಲಿಂಕು, ಜೊತೆಗೆ ಹಣದ ವ್ಯವಹಾರಗಳು ಹೇಗೆ ನಡೀತವೆ. ರಾಹುಲ್ ಗಾಂಧಿಗೆ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸಲಿರುವಂತಹ ಇಡಿ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಕೇಸ್ನ ಸಂಬಂಧ 55ಕ್ಕೂ ಹೆಚ್ಚು ಪ್ರಶ್ನೆಗಳನ್ನು ಈಗಾಗಲೇ ಸಿದ್ಧಪಡಿಸಿಕೊಂಡು ರಾಹುಲ್ ಗಾಂಧಿ ಅವರಿಗೆ ಕೇಳೋದಕ್ಕೆ ಸಿದ್ಧತೆಯನ್ನು ನಡೆಸಿದ್ದಾರೆ. ಇನ್ನು ನ್ಯಾಷನಲ್ ಹೆರಾಲ್ಡ್ ಕೇಸ್ ಸಂಬಂಧ ರಾಗ ಹಾಜರಾಗ್ತಾ ಇದ್ದಾರೆ. ನವದೆಹಲಿಯ ಎಪಿಜೆ ಅಬ್ದುಲ್ ಕಲಾಂ ರಸ್ತೆ ಇರುವಂತಹ ಕಚೇರಿ. ರಾಹುಲ್ ಗಾಂಧಿಗೆ ಸಹೋದರಿ ಪ್ರಿಯಾಂಕಾ ಗಾಂಧಿ ಕೂಡ ಸಾಥ್ ಕೊಟ್ಟಿದ್ದಾರೆ. ನೋಡಿ, ಒಂದು ಕಡೆ ಸಾಕಷ್ಟು ಜನ ಇದ್ದಾರೆ, ಅವ್ರು ಹೇಳ್ತಾರೆ ಇಲ್ಲ ನಮ್ಮ ಮೇಲಿರುವಂತಹ ಆರೋಪ ಸುಳ್ಳು, ನಾನು ವಿಚಾರಣೆಗೆ ಹಾಜರಾಗೋದಿಲ್ಲ, ಸುಖಾಸುಮ್ಮನೆ ಕೇಂದ್ರ ಸರ್ಕಾರ ಹೀಗೆ ಮಾಡ್ತಾ ಇದೆ ಅಂತ ಹೇಳಿ ಸಾಕಷ್ಟು ವಿರೋಧ ಪಕ್ಷಗಳು ಮಾಡ್ತಾ ಇದ್ದಾರೆ. ಆದರೆ ಈ ರಾಹುಲ್ ಗಾಂಧಿ ಅವರಾಗಿರ್ಬೋದು, ಸೋನಿಯಾ ಗಾಂಧಿ ಆಗಿರ್ಬೋದು, ಇಲ್ಲ ನಮ್ಮ ಮೇಲೆ ಆರೋಪ ಬಂದಿರೋದು ಹೌದು, ಆ ಆರೋಪದ ಬಗ್ಗೆ ವಿಚಾರಣೆ ನಡೆಸೋದಕ್ಕೆ ನಮ್ಮನ್ನು ಕರೆದಿರೋದು ಕೂಡ ಹೌದು, ಆ ವಿಚಾರಣೆಗೆ ನಾವು ಹಾಜರಾಗ್ತೀವಿ ಅಂತ ಹೇಳಿ ಹೋಗ್ತಾ ಇದ್ದಾರೆ. ಒಂದು ಕಡೆ ಸೋನಿಯಾ ಗಾಂಧಿ ಅವರು ಕೂಡ ಈ ಹಿಂದೆ ಹೇಳಿದ್ರು ಇಲ್ಲ ನಾನು ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಹೇಳಿ. ಆದರೆ ಅವರಿಗೆ ಕೋವಿಡ್ ಪಾಸಿಟಿವ್ ಬಂದಿರೋದ್ರಿಂದ ವಯೋಸಹಜ ಆರೋಗ್ಯ ಸಮಸ್ಯೆಯೂ ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಅವರು ಬರೋದಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ರಾಹುಲ್ ಗಾಂಧಿ ಅವರು ಇವತ್ತು ಬಂದಿದ್ದಾರೆ. ಸಾಕಷ್ಟು ಪ್ರಶ್ನೆಗಳನ್ನು ಅವರಿಗೆ ಕೇಳೋದಕ್ಕೆ ಈಗಾಗಲೇ ಸಿದ್ಧತೆಗಳು ನಡೆದಿದ್ದಾವೆ. ಜೊತೆಗೆ ಅವರಿಂದ ಬರ್ತಾ ಇರುವಂತಹ ಆನ್ಸರ್ ಏನು, ಯಾವ ಉತ್ತರ ಬರ್ಬೋದು, ನಿಜವಾಗಿಯೂ ಈ ಕೇಸ್ ಎಲ್ಲಿಗೆ ತಲುಪುತ್ತೆ ಅನ್ನುವಂಥದ್ದು ಇನ್ನೂ ಕೂಡ ಗೊತ್ತಿಲ್ಲ. ಒಂದು ಕಡೆ ಕೇಸ್ ಇರುವಂಥದ್ದು ಈ ಪತ್ರಿಕೆಗೆ, ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಗೆ ವಿದೇಶಗಳಿಂದ ಫಂಡಿಂಗ್ ಬರ್ತಾ ಇದೆ. ಅದರಲ್ಲೂ ಕೂಡ ದೇಶೀಯ ಕಾನೂನುಗಳನ್ನು ಉಲ್ಲಂಘನೆ ಮಾಡಿ ಈ ಫಂಡಿಂಗ್ ಅನ್ನು ಪಡೆಯಲಾಗಿದೆ, ವಿದೇಶಿ ಅಕ್ರಮ ಹಣದ ವರ್ಗಾವಣೆ ಆಗಿದೆ ಅನ್ನುವಂಥ ಕೇಸ್ ಇದು. ಹಾಗಾಗಿ ಈ ಕೇಸ್ಗೆ ಸಂಬಂಧಪಟ್ಟಂತೆ ಸುಮಾರು 55 ಪ್ರಶ್ನೆಗಳನ್ನು ಕೇಳೋದಕ್ಕೆ ಇಡಿ ಈಗಾಗಲೇ ಸಿದ್ಧತೆಗಳನ್ನು ನಡೆಸ್ಕೊಂಡಿರುವಂಥದ್ದು. ಇನ್ನು ಎಜೆಎಲ್ ಹಾಗೂ ನ್ಯಾಷನಲ್ ಹೆರಾಲ್ಡ್ ಎರಡಕ್ಕೂ ಸಂಬಂಧಪಟ್ಟಂತೆ, ಯಂಗ್ ಇಂಡಿಯಾ ಹಾಗೂ ನ್ಯಾಷನಲ್ ಹೆರಾಲ್ಡ್ ಈ ಎರಡೂ ಪತ್ರಿಕೆಗಳಿಗೆ ಸಂಬಂಧಪಟ್ಟಂತೆ ಹಣದ ವರ್ಗಾವಣೆ ಹೇಗಾಗ್ತಾ ಇದೆ, ಶೇರ್ಗಳನ್ನು ನಿಮ್ಮ ಹೆಸರಿನಲ್ಲೇ ಹೇಗೆ ಇಟ್ಕೊಂಡ್ರಿ. ಯಾಕಂದ್ರೆ ಶೇರುಗಳು ಅಂತ ಹೇಳಿದ್ರೆ ಒಂದು ಸಂಸ್ಥೆಯ ಶೇರು ಅಂದ್ರೆ ಎಲ್ರಿಗೂ ಅದ್ರ ಬಗ್ಗೆ ಮಾಹಿತಿ ಇರಬೇಕು, ಶೇರುಗಳನ್ನ ಎಲ್ಲರೂ ಹೊಂದ್ಕೊಂಡಿರಬೇಕು. ಕೇವಲ ಒಬ್ಬ ವ್ಯಕ್ತಿ ಮಾತ್ರ ಶೇರನ್ನ ಪರ್ಚೇಸ್ ಮಾಡೋದಕ್ಕಾಗೋದಿಲ್ಲ, ಓನ್ ಮಾಡೋದಕ್ಕಾಗೋದಿಲ್ಲ, ಆತ ಒಬ್ಬನೇ ಎಲ್ಲಾ ಶೇರುಗಳನ್ನ ಹಿಡಿದುಕೊಳ್ಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ರಾಹುಲ್ ಗಾಂಧಿ ಅವರು ಏಕೈಕ ವ್ಯಕ್ತಿ, ಒಬ್ಬರೇ. ನೀವು ಹೇಗೆ ಅಷ್ಟು ಶೇರ್ಗಳನ್ನು ಹೊಂದಿದ್ರಿ, ಬೇರೆಯವರಿಗೆ ಯಾಕೆ ಶೇರ್ನ ಬಗ್ಗೆ ಮಾಹಿತಿಯನ್ನು ಕೊಟ್ಟಿಲ್ಲ, ಎಷ್ಟು ಶೇರ್ಗಳಿದಾವೆ, ಯಾರ ಮುಖಾಂತರವಾಗಿ ಹಣ ವರ್ಗಾವಣೆ ಆಗ್ತಾ ಇದೆ, ಇಡೀ ಈ ಒಂದು ಅಸೋಸಿಯೇಷನ್ ಏನಿದೆ, ನಿಮ್ಮ ಪತ್ರಿಕೆಯ ಸಂಪಾದಕೀಯ ಆಗಿರ್ಬೋದು, ಪತ್ರಿಕೆಯಲ್ಲಿರುವಂಥ ಈ ಜಾಹೀರಾತು ಕೊಡುವಂಥ ಆ ಒಂದು ಮಂಡಳಿ ಇರುತ್ತೆ, ಅವರಾಗಿರ್ಬೋದು, ಇದೆಲ್ಲ ಯಾರು, ಯಾಕಂದ್ರೆ ಅದ್ರ ಬಗ್ಗೆ ಮಾಹಿತಿನೇ ಇಲ್ಲ. ಕೇವಲ ನ್ಯಾಷನಲ್ ಹೆರಾಲ್ಡ್ ಅನ್ನುವಂಥದ್ದಿದೆ, ಆದರೆ ಆ ಪತ್ರಿಕೆಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಆಡಳಿತ ಮಂಡಳಿಯಲ್ಲಿ ಇದ್ದಾರೆ ಅವರೆಲ್ಲ ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಇದರ ಲಾಭ ನಷ್ಟಗಳು ಹೇಗೆ ನಡೀತಾ ಇದ್ದಾವೆ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳನ್ನು ಕೇಳೋದಕ್ಕೆ ಇಡಿ ಈಗಾಗಲೇ ಸಿದ್ಧತೆಯನ್ನು ನಡೆಸ್ಕೊಂಡಿರುವಂಥದ್ದು.